ತಮ್ಮ ವಂಶ ನಾಶವಾಗುತ್ತೆ ಇದನ್ನೇನಾದರೂ ಕೂಡ ಹಾಳು ಮಾಡಿದ್ರೆ ಶುಭಮಸ್ತು ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿವಾಹನ ಶಕವರುಷ ರೇಣು ರನ ಈ ಶಿಲಾಶಾಸನವನ್ನು ಮೈಸೂರಿನ ಒಡೆಯರಾದ ರಣಧೀರ ಕಂಠೀರವ ನರಸರಾಜ ಒಡೆಯರ ಮರಣದ ನಂತರ ಅವರ ಪುಣ್ಯಾರ್ಥವಾಗಿ ಈ ಒಂದು ದಾನದತ್ತಿ ಶಾಸನವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಇದರಲ್ಲಿ ಕೆತ್ತಿರುವ ಶಾಸನದ ಪಾಠ ಈ ರೀತಿಯಾಗಿದೆ. ಶುಭಮಸ್ತು ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿವಾಹನ ಶಕವರುಷ 1584 ಸಂದು ಸುಭಕೃತು ಸಂವತ್ಸರದ ಚೈತ್ರ ಶು 5 ಶ್ರೀಮನ್ ಮಹಾಮಂಡಲೇಶ್ವರ ಶ್ರೀರಂಗಪಟ್ಟಣವಾಳುವ ದೇವರಾಜ ಒಡೆಯರಯ್ಯನವರ ಅಪ್ಪಣೆಯಿಂದ ನಂಜನಾಥನಯ್ಯನವರ ಆನುಮತದಿಂದ ದೇವಜಮ್ಮನವರು ಮಾಡುವ ಧರ್ಮ ಶಾಸನದ ಕ್ರಮವೆಂತೆಂದಡೆ ನಮ್ಮ ಅರಸಿನವರು ಸ್ವರ್ಗಸ್ಥರಾಗಲಾಗಿ ಕಳಲೆಯಲ್ಲಿ ಮಠವನ್ನು ಕಟ್ಟಿಸಿ ಮಹಾಮಹತ್ತಿಗೆ ನೇಮಕವನ್ನು ಮಾಡಿ ಅವರಿಗೆ ಕೊಟ್ಟ ಸ್ವಾಸ್ಥ್ಯ ಕೊರಹಟ್ಟಿ ಸಂಬೂಪುರ ಸಹ ಶಿವಾರ್ಪಿತವಾಗಿ ಲಿಂಗಮುದ್ರೆಯ ಕಲ್ಲನ್ನು ಸ್ಥಾಪಿತವ ಮಾಡಿದ ಸಂಬಂಧ ಆ ಗ್ರಾಮಗಳಲ್ಲಿ ಹುಟ್ಟಿದ ಸರ್ವಾದಾಯವನ ಅನುಭವಿಸಿಕೊಂಡು ನಮಗೆ ಧರ್ಮವನ್ನು ನಡೆಸುವಿರಿ ಎಂದು ಕೊಟ ಸಾಧನ. ಈ ಧರ್ಮಕ್ಕೆ ಅನುಸಾರಿಯಾಗಿ ನಡೆಸಿದ ಅಂಥವರು ವಂಶಾಭಿವೃದ್ಧಿಯಾಗಿ ಸುಖದಲ್ಲಿ ಬದುಕಲಿ. ಈ ಧರ್ಮವನ್ನು ಅವರೊಬ್ಬರು ವಿಘಾತವ ಮಾಡಿದಂಥವರು ಕಾಶಿಯಲ್ಲಿ ಗೋವು ಬ್ರಾಹ್ಮಣರ ಕೊಂದು ವಿಶ್ವೇಶ್ವರನ ಹರಿವಾಣಕ್ಕೆ ವಿಷವ ನಿಕ್ಕಿದ ಪಾಪಕ್ಕೆ ಹೋಗುವರು. ತಮ್ಮ ಮಾತೃ ಪಿತೃ ತಲೆಯ ಒಡೆದು ಹಾಕಿದ ಪಾತಕಕ್ಕೆ ಹೋಗುವೋ. ತಮ್ಮ ನಾಡ ಹುಟ್ಟಿದವರಿಗೆ ಆಳೋಪಿತ ಹಾಗೆ ಅಘೋರ ನರಕಕ್ಕೆ ಇಳಿಯುವವೋ. ವಂಶ ನಾಶವಾಗುವವೋ. ದಾನ ಮಾನ್ಯ ಹೊರಚು ಎಂದು ಬರೆದ ಶಾಸನ. ಈ ದಾನದತ್ತಿ ಶಾಸನದ ವಿವರಣೆ ಇಂತಿದೆ. ಶ್ರೀರಂಗಪಟ್ಟಣವನ್ನು ಆಳುತ್ತಿದ್ದ ದೇವರಾಜ ಒಡೆಯರ ಆಜ್ಞೆಯ ಮೇರೆಗೆ ಮತ್ತು ನಂಜನಾಥಯ್ಯನವರ ಸಮ್ಮತಿಯೊಂದಿಗೆ ದೇವಜಮ್ಮನವರು ಕುರಹಟ್ಟಿ ಮತ್ತು ಶಂಭೂಪುರ ಗ್ರಾಮಗಳನ್ನು ದಾನವಾಗಿ ನೀಡಿದರು ಎಂದು ಈ ದಾನದತ್ತಿ ಶಾಸನ ತಿಳಿಸುತ್ತದೆ. ಸ್ವರ್ಗಸ್ಥರಾದಂತಹ ರಣಧೀರ ಕಂಠೀರವ ನರಸರಾಜ ಒಡೆಯರ ಪುಣ್ಯಾರ್ಥವಾಗಿ ಕಳಲೆಯಲ್ಲಿ ಮಠವೊಂದನ್ನು ನಿರ್ಮಿಸಿ ಅದನ್ನು ಶಿವನಿಗೆ ಅರ್ಪಿಸುವ ಮೂಲಕ ಈ ದಾನವನ್ನು ಮಾಡಲಾಗಿದೆ. ದಿನಾಂಕದ ವಿವರಗಳು ಹೀಗಿವೆ. ಶಕ 1584 ಶುಭಕೃತ್ ಸಂವತ್ಸರ ಚೈತ್ರ ಶುದ್ಧ ಪಂಚಮಿ. ಇದು ಕ್ರಿಸ್ತಶಕ 1662 ಮಾರ್ಚ್ 14ಕ್ಕೆ ಸರಿಹೊಂದುತ್ತದೆ. ಪ್ರಮುಖ ಅಂಶಗಳು: ಆಡಳಿತಗಾರ ಮೈಸೂರು ಸಂಸ್ಥಾನದ ದೇವರಾಜ ಒಡೆಯರ್. ದಾನ ನೀಡಿದವರು ಮೈಸೂರು ಸಂಸ್ಥಾನದ ರಣಧೀರ ಕಂಠೀರವ ನರಸರಾಜ ಒಡೆಯರ ಧರ್ಮಪತ್ನಿ ಕಳಲೆಯ ರಾಣಿಯಾದ ದೇವಜಮ್ಮನವರು. ದಾನ ಪಡೆದ ಗ್ರಾಮಗಳು ಕುರಹಟ್ಟಿ ಮತ್ತು ಶಂಭೂಪುರ. ಉದ್ದೇಶ: ರಣಧೀರ ಕಂಠೀರವ ನರಸರಾಜ ಒಡೆಯರ ಪುಣ್ಯಾರ್ಥವಾಗಿ ಈ ದಾನದತ್ತಿ ಶಾಸನವನ್ನು ಸ್ಥಾಪಿಸಲಾಗಿದೆ. ಧಾರ್ಮಿಕ ಕಾರ್ಯ: ಕಳಲೆಯಲ್ಲಿ ಮಠದ ನಿರ್ಮಾಣ ಮತ್ತು ಶಿವನಿಗೆ ಅರ್ಪಣೆ. ಈ ದಾನದತ್ತಿ ಶಾಸನವನ್ನು ರಕ್ಷಿಸುವವರು ಏಳಿಗೆ ಹೊಂದುತ್ತಾರೆ, ಅವರ ವಂಶಾಭಿವೃದ್ಧಿಯಾಗುತ್ತದೆ, ಸುಖದಿಂದ ಬದುಕುತ್ತಾರೆ. ಮತ್ತು ಇದನ್ನು ನಾಶ ಮಾಡುವವರಿಗೆ ಕಾಶಿಯಲ್ಲಿ ಗೋವುಗಳು ಮತ್ತು ಬ್ರಾಹ್ಮಣರನ್ನು ಕೊಂದ ಪಾಪ ಅವರಿಗೆ ತಟ್ಟುತ್ತದೆ. ಮತ್ತು ಕಾಶಿ ವಿಶ್ವೇಶ್ವರನಿಗೆ ಅರ್ಪಿಸುವ ನೈವೇದ್ಯದಲ್ಲಿ ವಿಷವನ್ನು ಹಾಕಿದ ಪಾಪವನ್ನು ಅನುಭವಿಸುತ್ತಾನೆ. ಅವನು ತನ್ನ ಸ್ವಂತ ತಂದೆ ಮತ್ತು ತಾಯಿಯ ತಲೆಗಳನ್ನು ಹೊಡೆದ ಪಾಪವನ್ನು ಸಹ ಅನುಭವಿಸುತ್ತಾನೆ. ಅವನನ್ನು ತನ್ನ ದೇಶದ ಜನರನ್ನು ನಾಶ ಮಾಡುವವನೆಂದೂ ಪರಿಗಣಿಸಲಾಗುತ್ತದೆ. ಅವನು ಭೀಕರ ನರಕಕ್ಕೆ ಹೋಗುತ್ತಾನೆ. ಅವನ ಕುಟುಂಬವು ನಾಶವಾಗುತ್ತದೆ. ಆತ ದಾನ ಮತ್ತು ವಿನಾಯಿತಿಗೆ ಅರ್ಹನಾಗಿರುವುದಿಲ್ಲ. ಹೀಗೆ ಶಾಸನವನ್ನು ಬರೆಯಲಾಗಿದೆ. ಉದನಿ